ಇಂದೀಗ ಅಪ್ಪತ್ತೆ ಬದುಕಿದ್ದರೆ ಅವಳ ಕಥೆಯನ್ನು ಬರೆಯುವ ಸಾಹಸವನ್ನು ನಾನಾಗಲಿ ಅಥವಾ ಅವಳ ಪರಿಚಿತರ್ಯಾರೂ ಖಂಡಿತವಾಗಿಯೂ ಮಾಡುತ್ತಿರಲಿಲ್ಲ. ಶಹರ ಜೀವನದ ಚಹರೆಯಲ್ಲಿ ಕಳೆದೇ ಹೋದ ನನಗೆ ಅವಳು ಇತ್ತೀಚೆಗೆ ನೆನಪಾದುದೂ ಇಲ್ಲ. ಮೊನ್ನೆ ತಾನೇ ಲಂಡನ್ನಲ್ಲಿ ಓದುತ್ತಿರುವ ಮಗಳು ಕರೆ ಮಾಡಿದಾಗ, ಅಮ್ಮ, ನಿನ್ನೆ ಅಪ್ಪತ್ತೆ ಕನ್ಸಲ್ ಬಂದಿದ್ಲು ಎಂದು ಹೇಳಿ ನನ್ನ ನೆನಪಿನ ಖಜಾನೆಯ ಬೀಗದ ಕೈಯನ್ನು ತೆರೆದಿದ್ದಳು. ತನ್ನ ವಿಲಕ್ಷಣವಾದ ಜೀವನ ಶೈಲಿಯ ಮೂಲಕ ನಮ್ಮಿಡೀ ಬಾಲ್ಯವನ್ನು ಆಕ್ರಮಿಸಿದ ಅಪ್ಪತ್ತೆಯನ್ನು ಮಗಳು ನೋಡಿದ್ದೇ ಇಲ್ಲ. ಅವಳು ಬುದ್ಧಿ ತಿಳಿಯುವಂತಾಗುವ ಮೊದಲೇ ಅಪ್ಪತ್ತೆ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಳು. ನಮ್ಮ ಮದುವೆಯ ದಿನ ಊಟದ ದಿನವೂ ಏನೋ ಇರಬೇಕು. ಆರಾಮ ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿದ ಅಪ್ಪತ್ತೆ ರೀಲ್ ಕ್ಯಾಮರಾ ಹಿಡಿದು ಮನೆಯ ಸುತ್ತಲಿನ ಹಸಿರು ಹೂವು ಗಿಡಗಳ ಫೋಟೋ ತೆಗೆಯುತ್ತಿದ್ದ ನನ್ನ ಗಂಡನನ್ನು ಕರೆದು, ಏ ಸುರೇಶ, ನನ್ನೊಂದು ಫೋಟೋ ಹೊಡೆಯೋ ಕಾಂಬ ಎಂದಿದ್ದಳು. ಕೈಯಲ್ಲಿದ್ದ ಕವಳದ ಪೆಟ್ಟಿಗೆಯನ್ನಾದರೂ ಬದಿಗಿಡು ಎಂಬ ಸುತ್ತಲಿನವರ ಮಾತಿಗೆ, ಅರೆ ಅದು ಫೋಟೋದಲ್ಲಿ ಬರಲೇ, ಅದಕ್ಕೂ ಫೋಟೋ ಹೊಡೆಸ್ಕೊಳ್ಳೋ ಹೇಳಿರ್ತು ಎಂದು ಅದನ್ನು ಇನ್ನಷ್ಟು ಪ್ರೀತಿಯಿಂದ ಉಚ್ಚಿಕೊಂಡಿದ್ದಳು. ಹೀಗೆ ಮೊಣಕಾಲವರೆಗೆ ಮಡಚಿದ ಸೀರೆಯುಟ್ಟು ತಾಂಬೂಲದ ಪೆಟ್ಟಿಗೆಯೊಂದಿಗೆ ಸೆರೆಯಾದ ಅವಳ ಚಿತ್ರವೊಂದು ನಮ್ಮ ಆಲ್ಬಮ್ನಲ್ಲಿ ದಾಖಲಾಗಿತ್ತು. ಯಾವತ್ತೋ ತವರಿಗೆ ಹೋದಾಗ ಆ ಫೋಟೋವನ್ನು ತೋರಿಸಿ ಅವಳಿಗೆ ಕೊಡ ಹೋದರೆ, ನಾನೇ ಇಲ್ಲಿ ಜೀವಂತ ಇದ್ದೆ, ಮತ್ತೆಂತಕ್ಕೆ ನನಗೆ ಫೋಟೋ, ನಿನ್ನ ತಾಬ ಇರಲಿ, ಅದು ಇಲ್ಲಿ ಮಳೆ ನೀರಲ್ಲಿ ನಂದು ಹಾಳಪ್ಪದು ಬೇಡ ಎಂದು ನನಗೇ ಮರಳಿ ಕೊಟ್ಟಿದ್ದಳು. ಜೊತೆಯಲ್ಲಿ, ನೋಡೆ ಕವಳದ ಪೆಟ್ಟಿಗೆ ಹೆಂಗೆ ಹೊಳಿತಿದ್ದು ಹೇಳಿ ಎಂದು ಹೊಗಳಲು ಮರೆತಿರಲಿಲ್ಲ. ಚಂದಗೆ ಕತ್ತರಿಸಿ ಸುರೂಪಗೊಳಿಸಿದ ಆಧುನಿಕ ಹೂದೋಟದ ನಡುವೆ ಅಡ್ಡಾದಿಡ್ಡಿ ಬೆಳೆದ ಕಣಗಿಲೆಯ ಗಿಡದಂತೆ ಆಲ್ಬಮ್ನಲ್ಲಿ ಮಲಗಿತ್ತು ಆ ಫೋಟೋ. ಮಳೆಗಾಲದ ಹೊತ್ತು ಹೋಗದ ಸಂಜೆಗಳಲ್ಲಿ ಮಗಳೆದುರು ಆಲ್ಬಮ್ ಹರಡಿದಾಗ ಸಹಜವಾಗಿಯೇ ಅವಳು ಅಪ್ಪತ್ತೆಯ ಫೋಟೋವನ್ನು ನೋಡಿ ಯಾರೆಂದು ವಿಚಾರಿಸಿ ತಿಳಿದುಕೊಂಡಿದ್ದಳು. ಪ್ರತಿದಿನವೂ ಅಪ್ಪತ್ತೆಯ ಸಾಹಸದ ಕತೆ ಹೇಳೆಂದು ನನ್ನನ್ನು ಪೀಡಿಸುತ್ತಿದ್ದಳು. ತನ್ನ ಪದವಿಯ ಓದಿನ ನಂತರ ಅದೆಂಥದ್ದೋ ಸಾಂಸ್ಕೃತಿಕ ಅಧ್ಯಯನದ ಗೀಳನ್ನು ತಲೆಗೇರಿಸಿಕೊಂಡು ಲಂಡನ್ನಿನ ಯೂನಿವರ್ಸಿಟಿಯಲ್ಲಿಯೇ ಉನ್ನತ ವ್ಯಾಸಂಗ ಮಾಡುವೆನೆಂದು ಹಠ ಹಿಡಿದಿದ್ದಳು. ಇದ್ದೊಬ್ಬ ಮಗಳನ್ನು ವಿದೇಶಕ್ಕೆ ಕಳಿಸಲು ಮೀನಾಮೇಷ ಎಣಿಸುತ್ತಿರುವಾಗಲೇ ಅದ್ಯಾವುದೋ ಸಾಂಸ್ಕೃತಿಕ ರಾಯಭಾರ ವಿಭಾಗದಡಿಯಲ್ಲಿ ಶಿಷ್ಯವೇತನಕ್ಕೆ ಆಯ್ಕೆಯಾಗಿ ನಮ್ಮ ಅಂಗೀಕಾರದ ಅಧಿಕಾರದಾಚೆಗೆ ದಾಟಿಬಿಟ್ಟಿದ್ದಳು. ಸ್ನಾತಕೋತ್ತರ ಪದವಿ, ಸಂಶೋಧನೆ ಎಲ್ಲವನ್ನೂ ಅಲ್ಲಿಯೇ ಮುಗಿಸುವ ಆಸೆಯೊಂದಿಗೆ ತನ್ನ ಲಂಡನ್ ವಾಸವನ್ನು 4-6 ವರ್ಷಗಳವರೆಗೆ ವಿಸ್ತರಿಸಿಕೊಂಡು ನಮ್ಮನ್ನು ವಿಶೇಷ ಆತಂಕದಲ್ಲಿ ಮುಳುಗಿಸಿದ್ದಳು. ಅಲ್ಲಿಯ ನಿಯಮದಂತೆ ವಿದ್ಯಾರ್ಜನೆಯ ಜೊತೆಯಲ್ಲಿ ಅಧ್ಯಾಪನವನ್ನೂ ಮಾಡುತ್ತಿದ್ದುದರಿಂದ ಒತ್ತಡದ ಕೆಲಸಗಳ ನಡುವೆ ಕರೆ ಮಾಡುವುದೂ ಅಪರೂಪವಾಗಿತ್ತು. ಈಗ ಮಗಳ ಕನಸಿನಲ್ಲಿ ಅಪ್ಪತ್ತೆ ಬಂದದ್ದು ತೀರಾ ವಿಶೇಷ ಎನಿಸಿತ್ತು. ನಮ್ಮ ಬಾಲ್ಯವನ್ನಿಡೀ ವ್ಯಾಪಿಸಿಕೊಂಡ ಅಪ್ಪತ್ತೆ ನಮ್ಮೆಲ್ಲ ನಿಷೇಧಗಳಿಗೆ ಕೊಂಡಿಯಾಗಿದ್ದವಳು. ನಮ್ಮನ್ನು ಹೆಣ್ಣಿನ ಚೌಕಟ್ಟಿನಲ್ಲಿ ಹೊಂದಿಸುವ ಸಮಯದಲ್ಲೆಲ್ಲ ಅಮ್ಮಂದಿರು ಅಪ್ಪತ್ತೆಯ ಹೆಸರನ್ನು ತೆಗೆದುಕೊಳ್ಳದೆ ಇರುತ್ತಿರಲಿಲ್ಲ. ಹಾಗೆ ಎಲ್ಲರೆದುರು ಕುರ್ಚಿ ಮೇಲೆ ಕೂತ್ಕೋಬೇಡ, ಅದೆಲ್ಲ ಅಪ್ಪತ್ತೆಯೊಬ್ಳಿಗೆ ಹೇಳಿಕೆ. ಮಂಚದ ಮೇಲೆ ಕುಳಿತಾಗ ಕಾಲು ಅಲ್ಲಾಡಿಸ್ಬೇಡ ಮಾರೈತಿ, ಮತ್ತೆ ಅಪ್ಪತ್ತೆಯ ಹಾಗೆ ಆಗ್ತೆ. ಕಾರ್ಯದಲ್ಲಿ ಮೊದಲ ಪಂಕ್ತಿಯಲ್ಲಿ ಗಂಡಸರ ಜೊತೆಗೋಗಿ ಊಟಕ್ಕೆ ಕೂರಬೇಡ, ಅಪ್ಪತ್ತೆ ಮಾಡಿದಂಗೆ. ಅದೆಂಥದೇ ಕೂಸೆ, ಒಳಗೆ ಹಾಕು ಬಟ್ಟೆನೆಲ್ಲ ಅಂಗಳದಲ್ಲಿ ಪ್ರದರ್ಶನಕ್ಕಾಗಿದ್ದೇನೆ, ಅಪ್ಪತ್ತದೇ ಜೋಡಿ ನೋಡು ನೀನು. ಆಟಕ್ಕೆ ಅಪ್ಪತ್ತಿ ಹಾಗೆ ಗಂಡಸರ ಜೊತೆ ಒಪ್ಪುದು ಬೇಡ, ಯಾವುದಾದ್ರೂ ಹೆಂಗಸರು ಒಪ್ಪುದಾದ್ರೆ ಹೋಗ್ಲಕ್ಕು. ಹೀಗೆ ಅಪ್ಪತ್ತೆಯ ಹೆಸರಿಲ್ಲದೆ ಯಾವ ಶಾಸನವೂ ಜಾರಿಯಾಗುತ್ತಿರಲಿಲ್ಲ. ಹಾಗೆಂದು ಅಪ್ಪತ್ತೆ ಅವರು ಹೇಳಿದಂಥ ಭಯಂಕರ ಜೀವಿಯಂತೂ ಆಗಿರಲಿಲ್ಲ. ಇಡೀ ದಿನ ಕೆಲಸ ಮಾಡುತ್ತಾ, ಮನೆಯ ದನಕರುಗಳೊಂದಿಗೆ ಮಾತನಾಡುತ್ತಾ, ಗುಡ್ಡ ಬೆಟ್ಟಗಳನ್ನರಸಿ ಎಂತೆಂಥದೋ ಕಾಡು ಉತ್ಪನ್ನಗಳನ್ನು ಒಟ್ಟುಗೂಡಿಸಿ ಮಾರುತ್ತಾ, ಬಂಧುಗಳಲ್ಲಿ ಯಾರಿಗೆ ಯಾವ ತಿಂಡಿ ಇಷ್ಟವೋ ಅದನ್ನು ವರ್ಷದಲ್ಲಿ ಒಮ್ಮೆಯಾದರೂ ಮಾಡಿ ತನ್ನ ಏಕೈಕ ನೈಲಾನ್ ಚೀಲದಲ್ಲಿ ತುಂಬಿಸಿಕೊಂಡು ಅವರ ಮನೆಗೇ ಮುಟ್ಟಿಸಿ, ಮತ್ತಂಗರೆ ನಿಂಗೆಂತ ಬೇಕೋಳು ನಂಗೆ ಗೊತ್ತಿಲ್ಯಾ ಎಂದು ಕವಳ ತುಂಬಿದ ತನ್ನ ಕೆಂಪು ಬಾಯಗಲಿಸಿ ನಗುತ್ತಾ ಇದ್ದು ಬಿಡುತ್ತಿದ್ದಳು. ಹೀಗಿದ್ದ ಅಪ್ಪತ್ತೆಯನ್ನು ನಮ್ಮ ಹಿರಿಯರೆಲ್ಲ ಹಳೆಯ ಕಥೆಗಳ ಮೂಲಕ ಘಟವಾಣಿಯಂತೆ ನಮಗೆ ಕಟ್ಟಿಕೊಡುತ್ತಿದ್ದರು. ಮನೆಯ ಕೊನೆಯ ಮಗಳೆಂಬ ಮುದ್ದಿನಿಂದ ಅಜ್ಜ ಅವಳಿಗೆ ವೈದೇಹಿ ಎಂದು ನಾಮಕರಣ ಮಾಡಿದ್ದನಂತೆ. ಎಳವೆಯಲ್ಲಿ ತಾಯಿಯನ್ನು ಕಳೆದುಕೊಂಡವಳು ಎಂಬ ಕಾರಣಕ್ಕಾಗಿ ಬಹಳ ಹಚ್ಚಿಕೊಂಡಿದ್ದನಂತೆ. ಮನೆಯವರೆಲ್ಲರ ಅಕ್ಕರೆಯಲ್ಲಿ ಬೆಳೆದ ಅವಳನ್ನು ಎಲ್ಲರೂ ಅಪ್ಪಿ ಎಂದೇ ಕರೆಯುತ್ತಿದ್ದರಂತೆ. ಅವಳೊಂದಿಗೆ ಹುಟ್ಟಿದ ಅಜ್ಜನ ಮೊಮ್ಮಕ್ಕಳೆಲ್ಲ ಅವಳನ್ನು ಮನೆಯ ಹಿರಿಯರು ಕರೆಯುವಂತೆ ಅಪ್ಪಿ ಎಂಬ ಪದಕ್ಕೆ ಅತ್ತೆಯನ್ನು ಸೇರಿಸಿ ಅಪ್ಪತ್ತೆಯನ್ನಾಗಿ ಮಾಡಿಕೊಂಡಿದ್ದರು. ಹಾಗೆ ಎಲ್ಲರೂ ಕರೆದು ಊರಿನವರಿಗೆಲ್ಲ ಅವಳ ಹೆಸರೇ ಮರೆತು ಹೋಗಿ ಎಲ್ಲರ ಬಾಯಲ್ಲೂ ಅಪ್ಪತ್ತೆಯಾಗಿದ್ದಳು. ಕುಟುಂಬದಲ್ಲಿ ಎಲ್ಲವೂ ಸುಸೂತ್ರವಾಗಿದ್ದರೆ ಅವಳು ತನ್ನೆಲ್ಲ ಅಕ್ಕಂದಿರಂತೆ ಇನ್ಯಾವುದೋ ಮನೆಗೆ ಸೊಸೆಯಾಗಿ ಹೋಗಿ ಮಕ್ಕಳನ್ನು ಹೆತ್ತು ಕುಟುಂಬದ ಮರ್ಯಾದೆಗಾಗಿ ಬದುಕನ್ನು ಸವೆಸುತ್ತಿದ್ದಳೇನೋ. ಊರಿನವರು ತನ್ನದೆಂದು ಬೀಗುತ್ತಾ
ಗೇಣಿದಾರರು ಹೇಳಿದ ಬೆಳೆಯನ್ನು ತಕರಾರಿಲ್ಲದೆ ತೆಗೆದುಕೊಳ್ಳುತ್ತಾ ಮೇಲ್ಜವಾನಿ ಮಾಡಿಕೊಂಡಿದ್ದ ಕುಟುಂಬದ ಜಮೀನೆಲ್ಲವೂ ಉಳುವವನೇ ಹೊಲದೊಡೆಯ ಕಾನೂನಿನಲ್ಲಿ ಉಳುವವರ ಪಾಲಾದಾಗ ಕುಟುಂಬದೊಳಗೊಂದು ಆಸ್ಫೋಟವಾಗಿತ್ತು. ಯಾರು ಏನು ಮಾಡುವುದು, ಯಾವುದನ್ನು ಹೇಗೆ ಉಳಿಸಿಕೊಳ್ಳುವುದು, ಎಲ್ಲವೂ ಕೈತಪ್ಪಿ ಹೋದರೆ ಕುಟುಂಬ ನಿರ್ವಹಣೆ ಹೇಗೆ ಎಂಬೆಲ್ಲ ಚರ್ಚೆಗಳಲ್ಲಿ ಒಮ್ಮತವನ್ನು ಸಾಧಿಸಲಾಗದೆ ಮನೆಯವರೇ ಒಬ್ಬರನ್ನೊಬ್ಬರು ಸಂಶಯಿಸುತ್ತಾ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿ ಹೋಗಿರುವಾಗ ಮನೆಯ ಯಜಮಾನನಾದ ಅಜ್ಜ ಮಾತ್ರ ಮಹಾಗಣತಿ ನಡೆಸ್ದಂಗೆ ಆಗ್ತು ಎಂದು ಕುಳಿತು ಬಿಟ್ಟಿದ್ದರು. ಮನೆಯ ಸುತ್ತಮುತ್ತಲಿನ ತೋಟವೊಂದೇ ಮನೆತನದ ಆಸ್ತಿಯಾಗಿ ಉಳಿದು ಅದನ್ನೂ ನೋಡಿಕೊಳ್ಳುವ ಜಾಣ್ಮೆ ಇರದ ಮಕ್ಕಳು ವೈಯಕ್ತಿಕ ಹಣಗಳಿಕೆಯ ಮಾರ್ಗಗಳನ್ನು ಅರೆಸುತ್ತಾ ಇರುವಾಗ ಕೊಟ್ಟಿಗೆಯಲ್ಲಿ 10 ದನಕರುಗಳು ಹಸಿವೆಯಿಂದ ಅಂಬಾ ಎನ್ನುತ್ತಿದ್ದವು. ಮನೆಯಲ್ಲೇ ಮಲಗಿರುವ ಅಜ್ಜ ಅವುಗಳಿಗೆ ನೀರು ಹುಲ್ಲು ನೀಡಲು ಬೆಟ್ಟಕ್ಕೆ ಮೇಯಿಸಲು ಹೋಗಲು ಅಪ್ಪತ್ತೆಗಲ್ಲದೆ ಇನ್ಯಾರಿಗೆ ಹೇಳಲು ಸಾಧ್ಯ? ಶಾಲೆಗೆ ಹೋಗುವ ಪ್ರಾಯದಲ್ಲೇ ಅಪ್ಪತ್ತೆ ಊರ ಹುಡುಗರೊಂದಿಗೆ ಬೆಟ್ಟಗುಡ್ಡಗಳಲ್ಲಿ ಅಡ್ಡಾಡತೊಡಗಿದಳು. ಅವಳ ಬಾಲ್ಯ ಹಸಿರಿನ ಮಧ್ಯದಲ್ಲಿ ಅರಳಿ ಯೌವನ ತೊರೆಯಂತೆ ಹರಿಯತೊಡಗಿತು. ಅಮ್ಮ, ಅಪ್ಪತ್ತಿಗೆ ಎಂತಕ್ಕೆ ಮದುವೆ ಆಯ್ದಿಲ್ಲೇ? ಮಕ್ಕಳ ಪ್ರಶ್ನೆಗೆ ಅಮ್ಮಂದಿರು ಬಿದ್ದು ಬಿದ್ದು ನಗುತ್ತಿದ್ದರು. ಅಪ್ಪತ್ತೆ ಮದುವೆ ಕತೆ ಕೇಳಿದರೆ ಯಾರಾದರೂ ನಗಾಡುವುದೇಯ ಎಂದು ಹಳೆಯದನ್ನೆಲ್ಲ ತಮ್ಮೆದುರು ಹರಡಿಕೊಳ್ಳುತ್ತಿದ್ದರು. ಬಿರುಗಾಳಿಗೆ ಸಿಕ್ಕ ಸಂಸಾರ ಒಂದು ಹದಕ್ಕೆ ಬಂದು ಅಕ್ಕ ಅಣ್ಣಂದಿರ ಮಕ್ಕಳೆಲ್ಲ ಮದುವೆಗೆ ನೆರೆದಾಗ ಎಲ್ಲರಿಗೂ ಅಪ್ಪತ್ತೆಯ ಮದುವೆಯ ನೆನಪಾಗಿತ್ತು. ಲಘು ಬಗೆಯಲ್ಲಿ ಅದೊಂದು ಶಾಸ್ತ್ರವನ್ನು ಮುಗಿಸಲು ಇಡೀ ಕುಟುಂಬವೇ ಟೊಂಕ ಕಟ್ಟಿ ನಿಂತರೆ ಅಪ್ಪತ್ತೆ ಮಾತ್ರ ಇದ್ಯಾವುದೂ ತನಗೆ ಸಂಬಂಧಿಸಿದ್ದೇ ಅಲ್ಲವೆಂಬ ಭಾವದಿಂದ ದಿನ ಬೆಳಗಾದರೆ ಎದ್ದು ದನಗಳ ಹಿಂಡಿನುಂಡಿಗೆ ಬೆಟ್ಟಕ್ಕೆ ನಡೆದೇ ಬಿಡುತ್ತಿದ್ದಳು. ಅಂತೂ ಇಂತೂ ಗಂಡೊಂದನ್ನು ಹುಡುಕಿ ಜಾತಕ ಮೇಳಾಮೇಳಿ ಮಾಡಿ ಹೆಣ್ಣು ನೋಡುವವರೆಗೆ ಮದುವೆಯ ಕತೆ ಮುಂದುವರಿಯಿತು. ಆ ದಿನ ದನಗಳನ್ನು ಬಿಡಲು ಆಳೊಂದನ್ನು ಗೊತ್ತು ಮಾಡಿ ಗೋಡೆ ನೆಲಕ್ಕಿತ್ತ ಮನೆಯನ್ನು ಸಾರಿಸಿ ಒಪ್ಪವಾಗಿಸಿ ಕಪ್ಪು ಕೋಲಿನಂತಿದ್ದ ಅಪ್ಪತ್ತೆಯನ್ನು ಚೂರು ದಪ್ಪ ಕಾಣುವಂತೆ 2 ಲಂಗ ಹಾಕಿ ಸೀರೆಯುಡಿಸಿ ಹೆಂಗಸರೆಲ್ಲ ಅಡುಗೆ ಮನೆಯ ತಯಾರಿಯಲ್ಲಿದ್ದರು. ಮನೆಯ ಹೊಳ್ಳಿಯ ತುಂಬ ಕಿತ್ತುಹೋದ ಗುರುತುಗಳು ಕಾಣದಂತೆ ಚಾಪೆಯನ್ನು ಹಾಸಿದ ಗಂಡಸರು ಕೊಟ್ಟು ತೆಗೆದುಕೊಳ್ಳುವ ಮಾತುಕತೆಯ ಬಗ್ಗೆ ತಮ್ಮಲ್ಲೇ ಚರ್ಚಿಸುತ್ತಿದ್ದರು. ಆಗ ಬಂದ ಗಂಡಿನವರು ಕೊಟ್ಟ ತಿಂಡಿಯನ್ನೆಲ್ಲ ತಿಂದ ಶಾಸ್ತ್ರ ಮಾಡಿ ಯಾವುದಕ್ಕೂ ಖಚಿತ ಉತ್ತರ ನೀಡದೆ ಹ್ಯಾಪು ಮೊರೆ ಹಾಕಿಕೊಂಡು ಹೊರಟು ಹೋಗಿದ್ದರು. ಮದುವೆಯ ಅರ್ಜೆಂಟಿನಲ್ಲಿರುವ ಮನೆಯವರು ಮರುದಿನವೇ ಪುರೋಹಿತರ ಮೂಲಕ ವಿಚಾರಿಸಿದಾಗ ಶಕುನ ಸರಿಯಾಗಲಿಲ್ಲವೆಂಬ ನೆಪ ನೀಡಿ ಹೆಣ್ಣನ್ನು ನಿರಾಕರಿಸಿದರು. ಏನಾದರೊಂದು ತೇಪೆ ಹಾಕುವೆನೆಂದು ಮನೆಯ ಹಿರಿಯ ಅಳಿಯನನ್ನು ಜೊತೆ ಮಾಡಿಕೊಂಡು ಗಂಡಿನ ಮನೆಯನ್ನು ಹುಡುಕಿಕೊಂಡು ಹೋದ ಅಣ್ಣ ಕುದಿಯುವ ಮುಖ ಹೊತ್ತು ಮನೆಗೆ ಬಂದಿದ್ದ. ಕಕ್ಕುಲತೆಯಿಂದ ವಿಚಾರಿಸಿದ ಮನೆಯ ಹೆಂಗಸರಿಗೆ ಮೊದಲು ಕುಡಿಯಲು ನೀರು ತರುವಂತೆ ಹೇಳಿ ಅದಾಗ ತಾನೇ ದನಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಸ್ನಾನಕ್ಕೆಂದು ಅಣಿಯಾಗುತ್ತಿದ್ದ ಅಪ್ಪತ್ತೆಯ ಕೂದಲನ್ನು ಹಿಡಿದು ಎಳೆತಂದು ಅಲ್ಲೇ ಇರುವ ಕಸಬರಿಗೆಯಿಂದ ದನಕ್ಕೆ ಬಾರಿಸುವಂತೆ ಬಡಿದಿದ್ದ. ಏನಾಗುತ್ತಿದೆ ಎಂಬುದರ ಅರಿವಿಲ್ಲದೆ ಮನೆಮಂದಿಯೆಲ್ಲ ಗಾಬರಿಯಾಗಿದ್ದರೆ ಅಪ್ಪತ್ತೆ ಮಾತ್ರ ಏನೊಂದೂ ಪ್ರತಿಕ್ರಿಯಿಸದೆ ಪೆಟ್ಟು ತಿನ್ನುತ್ತಿದ್ದಳು. ಅಡ್ಬೆ ರಂಡೆ, ಮನೆ ಮರ್ಯಾದೆಯನ್ನು ಕಂಡೋರ್ ಮುಂದೆ ಕಳೀತ್ಯಾ? ನಿಂಗೆ ಆ ದಿನ ಮರ ಹೊತ್ತುವ ಕೆಲಸ ಎಂತಕ್ಕೆ ಬೇಕಾಗಿತ್ತು? ಎಲ್ಲರ ಮುಂದೂ ನಿನ್ನ ಗಂಡಸುತನ ತೋರಿಸುವುದೆಯಾ? ಮದುವೆಯಲ್ಲ ನಿಂಗೆ, ನರಕ ಕಾಣಿಸಿಕೊಡ್ತೆ ಎಂದು ಕೈ ಸೋಲುವವರೆಗೂ ಹೊಡೆದಿದ್ದ. ನೆರೆ ಬಂದು ಇಳಿದಂತೆ ಎಲ್ಲವೂ ಶಾಂತವಾದ ಬಳಿಕ ಸ್ನಾನ ಮಾಡಿ ಬಂದ ಅಪ್ಪತ್ತೆ ಊಟವನ್ನು ಮಾಡದೆ ಮಲಗಿದ್ದಳು. ಮರುದಿನ ದೊಡ್ಡಕ್ಕ ಅನುನಯದಿಂದ ವಿಚಾರಿಸಿದಾಗ ಹೆಣ್ಣು ನೋಡಲು ಬಂದ ದಿನದ ಪ್ರವರಗಳನ್ನೆಲ್ಲ ಬಿಡಿಸಿಟ್ಟಿದ್ದಳು. ಇವರೆಲ್ಲ ಗಂಡಿನವರನ್ನು ಸ್ವಾಗತಿಸುವ ಗಡಿಬಿಡಿಯಲ್ಲಿರುವಾಗ ಒಂದು ಕವಳ ಹಾಕಿಬಿಡುವ ಅಂತ ಕವಳದ ಪೆಟ್ಟಿಗೆಯಲ್ಲಿ ನೋಡಿದರೆ ಅವಳು ತಿನ್ನುವ ಅಂಬುಡೆ ಎಲೆ ಇಲ್ಲವಾಗಿ ಸರಕ್ಕನೆ ಹೋಗಿ ತಂದು ಬಿಡೋಣವೆಂದು ದಾರಿಯಂಚಿನಲ್ಲಿದ್ದ ಅಡಿಕೆ ಮರದ ಏಣಿಯನ್ನೇರಿ ಎಲೆ ಕೊಯ್ಯುತ್ತಿದ್ದಳು. ಹೊಳೆದಾಟಿ ತೋಟದ ದಾರಿಯಲ್ಲಿ ಬಂದ ಅಪರಿಚಿತರು ಮನೆಯ ದಾರಿ ಹುಡುಕುವುದನ್ನು ಕಂಡು ಮರದ ಮೇಲಿನಿಂದಲೇ ದಾರಿಯನ್ನು ಹೇಳಿದ್ದಳು. ಸೀರೆಯುಟ್ಟು ಹೂ ಮುಡಿದ ಹುಡುಗಿ ಮರವೇರಿದ್ದನ್ನು ಕಂಡು ಅವರು ಬೆಕ್ಕಸಬೆರಗಾಗಿ ನಿಂತಿದ್ದರು. ಇವಳೇ ಮದುವೆಯ ಹುಡುಗಿ ಎಂದು ತಿಳಿದಾಗ ಸಂಪ್ರದಾಯಸ್ಥರಾದ ತಮ್ಮ ಮನೆಗೆ ಇವಳು ಬಿಲ್ಕುಲ್ ಬೇಡವೆಂದು ತೀರ್ಮಾನಿಸಿ ಹೋಗಿದ್ದರು. ಇಂದು ತನ್ನನ್ನು ಬಡಿದ ಇದೇ ಅಣ್ಣಂದಿರು ಅಪ್ಪ ತನಗೆ ಕವಳಕ್ಕೆ ಅಂಬೊಡೆಯಲೇಬೇಕೆಂದು ಹೇಳುವಾಗಲೆಲ್ಲ ತನ್ನನ್ನೇ ಕೊಯ್ಯಲು ಕಳಿಸುತ್ತಿದ್ದು ನೆನಪಾಗಿ ಅಪ್ಪತ್ತೆ ಇವ್ರ ಕುರಿ ಕುಟ್ಲೋ ಎಂದು ತನ್ನಲ್ಲೇ ಬೈದುಕೊಂಡಿದ್ದಳು. ಅಮ್ಮ ಕತೆ ಹೇಳಿ, ಅಲ್ಲ ಮರೈತಿ, ಮದುವೆ ಆಗೋ ಹುಡುಗಿಯನ್ನ ಮೊದಲ ಬಾರಿಗೆ ಮರದ ಮೇಲೆ ನೋಡಿದ್ರೆ ಯಾರಾದರೂ ಮದುವೆ ಆಗೋ ಧೈರ್ಯ ಮಾಡ್ಗ ಹೇಳು. ಇದಾದ ಮೇಲೆ ಮನೆಯವರಿಗೂ ಇವಳಂತಿದ್ದುವ ಉಸಾಬರಿ ಬೇಡ ಹೇಳಾತು. ಹೆಂಗಾದರೂ ನಮ್ಮ ಸಂಸಾರ ಬೇರೆ ಮಾಡ್ಕೊಂಡು ಮರ್ಯಾದೆ ಉಳಿಸ್ಕಂಬ ಹೇಳಿ ಎಲ್ಲರೂ ಪಾಲಾದ. ಅಪ್ಪತ್ತೆ ಅಪ್ಪನ ಜೊತೆ ಪಾಲು ತಕೊಂಡು ಉಳಿತು. ಹಿಂಗೆಲ್ಲ ಕತೆ ಅಪ್ಪತ್ತೆದು, ನೀನು ಅದರತ್ರ ಕೇಳಡ ಮತ್ತೆ ನನ್ನ ಜನ್ಮ ಜಾಲಾಡಿ ಬಿಡುಗು ಎಂದು ಮುಗಿಸಿದ್ದಳು. ಅಮ್ಮ ಹೇಳಿದಷ್ಟೇನು ಅಪಸವ್ಯದ ಪ್ರಸಂಗ ಅದು ಅಂತ ನನಗೆ ಅನಿಸದಿದ್ದರೂ
ಅಪ್ಪತ್ತೆ ಹಾಗೆ ಮಾಡದಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಆಗ ಅನಿಸಿತ್ತು. ಇದನ್ನೇ ಹದಿಹರಿಯದ ಮಗಳೊಂದಿಗೆ ಹಂಚಿಕೊಂಡಾಗ ಅವಳು, ವಾವ್, ಎಂಥ ಗ್ರೇಟ್ ಪರ್ಸ್ನಾಲಿಟಿ ಅಮ್ಮ, ಬರೀ ಹ್ಯಾಪ್ ಮೋರಗಳೇ ತುಂಬಿದ ಅಜ್ಜನ ಮನೆಯಲ್ಲಿ ನನಗಾಗೋ ಬೋರನ್ನು ಹೋಗಿಸ್ಲಿಕ್ಕಾದರೂ ಇಂಥ ಡ್ಯಾರ್ ಪರ್ಸ್ನಾಲಿಟಿ ಇರಬೇಕಿತ್ತು. ಐ ಮಿಸ್ ಯು ಅಪ್ಪತ್ತೆ ಎನ್ನುತ್ತಾ ಅವಳ ಫೋಟೋಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಎದೆಗೊತ್ತಿಕೊಂಡಿದ್ದಳು. ಗಂಡು ಬೀರಿ ನೀನು, ಹಾಗಾಗಿ ಅವಳು ಇಷ್ಟ ನಿಂಗೆ ಎಂದು ಹುಸಿಮುನಿಸಿನಿಂದ ನುಡಿದ ನನಗೆ ಅಪ್ಪತ್ತೆ ಬೆಳೆದ ಪರಿಸರಕ್ಕೆ, ಅವಳಿಗೆ ಸಿಕ್ಕ ತಿಳುವಳಿಕೆಗೆ ಅವಳ ವರ್ತನೆ ಎಷ್ಟು ಸಾಮಾನ್ಯ ಎಂದು ಪಾಠ ಮಾಡಿದ್ದಳು. ಅಲ್ಲೆಲ್ಲೋ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆದ ಗಳಿಗೆಗಳಲ್ಲಿ ಖಿನ್ನರಾಗಿ ಕುಳಿತಾಗ ಮಗಳು ಕೇಳಿದಿತ್ತು, ಅಮ್ಮ, ನಿನ್ನ ಅಪ್ಪತ್ತೆಗೆಲ್ಲ ಯಾವಾಗಲಾದರೂ ಈ ಥರ ಕಷ್ಟ ಬಂದಿತ್ತ ಹಳ್ಳಿಯಲ್ಲಿ? ಅವಳು ಪ್ರಶ್ನೆ ಕೇಳಿದ ನಂತರ, ಹೌದಲ್ಲ, ಎಂಥ ಗಟ್ಟಿಗಾತಿಯಾದರೂ ಅಪ್ಪತ್ತೆ ಹೆಣ್ಣೆ ತಾನೆ. ಬೆಟ್ಟಗುಡ್ಡಗಳಲ್ಲಿ ಒಂಟಿಯಾಗಿ ತಿರುಗುವಾಗ, ಜಾತ್ರೆ ಆಟ ಎಂದು ರಾತ್ರಿ ಹಗಲೆನ್ನದೆ ಅಲೆಯುವಾಗ ಅವಳಿಗೆ ಮುಜುಗರದ ಸನ್ನಿವೇಶಗಳು ಎದುರಾಗಿರಲಿಲ್ವೇ ಎಂಬ ಪ್ರಶ್ನೆ ನನ್ನನ್ನು ಕಾಡಿತು. ನೆನಪಿನ ಕೋಶದಿಂದ ಅಮ್ಮ ಹೇಳುತ್ತಿದ್ದ ಕಥೆಯೊಂದು ಮೇಲೆದ್ದು ಬಂದಿತ್ತು. ಊರಿಗೆಲ್ಲ ದೊಡ್ಡವರೆಂದು ಹೆಸರಾದ ಹೋಬಲ ಹೆಗಡೆಯವರ ಮಗನ ಹುಳಿಯನ್ನು ಅಪ್ಪತ್ತೆ ಇಳಿಸಿದ ಪ್ರಸಂಗ ಅದು. ಆಟದಲ್ಲಿ ಸಿಕ್ಕಿದ ಮಾಣಿ ಪರಿಚಯದವನೆಂದು ಅಪ್ಪತ್ತೆ ಮಾತನಾಡಿಸಿದ್ಲು. ಅವಳ ಟಿಕೆಟನ್ನು ಅವನೇ ತೆಗೆದಾಗ ಬೇಡ ಬೇಡವೆಂದು ಹಣ ಕೊಡಲು ಹೋಗಿದ್ದಳು. ತನ್ನ ಹತ್ತಿರದ ಕುರ್ಚಿಯಲ್ಲೇ ಕುಳಿತ ಅವನು ತಂದುಕೊಟ್ಟ ಶೇಂಗಾ ಕೊಟ್ಟೆಯನ್ನು ನಿರಾಕರಿಸದೆ ತೆಗೆದುಕೊಂಡು ತಾನು ಹೊರಗೆ ಹೋದಾಗ ಅವನಿಗೊಂದು ಮಿರ್ಚಿಯನ್ನು ತಂದುಕೊಟ್ಟಿದ್ದಳು. ರಂಗದ ಮೇಲೆ ಕಾರ್ತ್ಯವೀರಾರ್ಜುನನ ಜಲಕೇಳಿಯ ಸನ್ನಿವೇಶ ಬರುತ್ತಿದ್ದಂತೆ ಮೆಲ್ಲನೆ ಅವನು ಇವಳ ಸೆರಗಿನೊಳಗೆ ಕೈಯನ್ನು ತೂರಿಸಿದ್ದ. ಅಪ್ಪತ್ತೆ ಕೆಂಗಣ್ಣು ಮಾಡಿ ದನಿ ಏರಿಸಿದ್ದಳು. ಅಬಾರೆ ಮಾಣಿ, ನನ್ನ ಕಣ್ಣು ಮುಂದೆ ಹುಟ್ಟಿ ಬೆಳೆದ್ದೆ, ಇಷ್ಟು ದೊಡ್ಡವಾದ್ಯಾ? ತಡೆ, ನಾಳೆ ನಿನ್ನ ಮನೆಗೆ ಬತ್ತೆ, ನಿನ್ನ ಅಮ್ಮನ ಹತ್ರನೇ ಹೇಳ್ತೆ, ನಿಂಗೊಂದು ಮದುವೆ ಮಾಡಿಸು ಹೇಳಿ ಎನ್ನುತ್ತಿರುವಂತೆ ಎಲ್ಲರೂ ಅವನನ್ನು ನೋಡಲು ಪ್ರಾರಂಭಿಸಿ ಪರಿಚಯದವರು ಯಾರಾದರೂ ಕಂಡರೆ ಎಂದು ಮಾಣಿ ಮುಖಮರೆಸಿಕೊಂಡು ಓಡಿದ್ದ. ಮಾತಿಗೂ ಮನಸ್ಸಿಗೂ ತಡೆಯಿರದ ಅಪ್ಪತ್ತೆ ಇದನ್ನೆಲ್ಲಿಯಾದರೂ ಯಾರಲ್ಲಿಯಾದರೂ ಬಾಯಿ ಬಿಡುತ್ತಾಳೇನೋ ಎಂದುಕೊಂಡು ಮರುದಿನ ಅವಳು ದನ ಮೇಯಿಸಲಿಕ್ಕೆ ಹೋಗುವ ಜಾಗಕ್ಕೆ ಬಂದು ಕಾಲು ಹಿಡಿದು ಕ್ಷಮೆಯನ್ನು ಕೇಳಿದ್ದ. ಅಪ್ಪತ್ತೆ ಇದನ್ನು ತನ್ನ ಕೊನೆಗಾಲದಲ್ಲೆಲ್ಲೋ ಅಮ್ಮನಿಗೆ ಹೇಳಿದ್ದಳಂತೆ. ಇದನ್ನು ಕೇಳಿದ ಮಗಳು, ಅಮ್ಮ, ಅಪ್ಪತ್ತೆ ಈಸ್ ರಿಯಲ್ ಹೀರೋ ನೋಡು ಎಂದು ನಕ್ಕಿದ್ದಳು. ಗುಂಪು ಸೇರಿದಾಗ ಅಪ್ಪತ್ತೆಯನ್ನು ದೂರುತ್ತಿದ್ದ ಹೆಂಗಸರೆಲ್ಲ ತಮ್ಮ ಹತ್ತಿರದವರು ಮಾತ್ರ ಇದ್ದಾಗ ಅವಳ ಮುಕ್ತತೆಗೆ ಒಳಗೊಳಗೇ ಮೆಚ್ಚುಗೆ ಸೂಚಿಸುತ್ತಾ ಮನೆಯ ಗಂಡುಗಳ ದುರಹಂಕಾರಕ್ಕೆ ಮರುಗುತ್ತಾ ಇವರಿಗೆಲ್ಲ ಹದ ಹಾಕಲು ಅವಳೇ ಸೈ ಎಂದು ಮೆಚ್ಚಿಕೊಳ್ಳುತ್ತಿದ್ದುದೂ ಇತ್ತು. ಅದಕ್ಕೇ ಇರಬೇಕು, ಅವಳ ಕೊನೆಯ ಕಾಲದವರೆಗೂ ಕಣ್ಣಂಚಿನಲ್ಲಿಯೇ ಅವಳನ್ನು ಗಮನಿಸುತ್ತಾ ಕುಟುಂಬದ ಇಡೀ ಹೆಣ್ಣು ಬಳಗ ಅವಳನ್ನು ಕಾಯ್ದಿತ್ತು. ಅಪ್ಪತ್ತೆಗೆ ಅದು ಇಷ್ಟ. ಅಪ್ಪತ್ತೆಗೆ ಇದನ್ನು ಕೊಡು, ಅಪ್ಪತ್ತೆಯನ್ನೊಮ್ಮೆ ನೋಡಿ ಹೋಗು, ಅಪ್ಪತ್ತೆಗೆ ಔಷಧ ತರಲು ಮರೆಯಬೇಡ ಎಂದೆಲ್ಲ ತಮ್ಮ ಮಕ್ಕಳನ್ನು ಎಚ್ಚರಿಸುತ್ತಾ ಅವಳನ್ನು ಕುಟುಂಬಿನಿಯಾಗಿಸಿದ್ದರು. ದನಗಳನ್ನು ಜೀವದಂತೆ ಪ್ರೀತಿಸುತ್ತಿದ್ದ ಅಪ್ಪತ್ತೆ ಗೋಪೂಜೆಯ ದಿನ ದನಕರುಗಳನ್ನು ಬಣ್ಣ ಬಣ್ಣದಿಂದ ಶೃಂಗರಿಸಿ ನೈವೇದ್ಯಗಳನ್ನು ಕೊಟ್ಟಿಗೆಯ ಮುಂದಿಟ್ಟು, ಪೂಜಿಪೆ ಗೋ ಮಾತೆಯ ಜಗದಾದಿವಂದ್ಯೆಯ ಪೂಜಿಪೆ ಗೋ ಮಾತೆಯ ಎಂದು ಹಾಡುತ್ತಿದ್ದವಳು ಕ್ಷಣ ಮಾತ್ರದಲ್ಲಿ ಅಲ್ಲಿಯೇ ಕುಸಿದು ಸಾವನ್ನಪ್ಪಿದಳು. ತನ್ನ ನೆನಪಿಗೋ ಎಂಬಂತೆ ನನ್ನ ಆಲ್ಬಮ್ನಲ್ಲಿ ಅವಳ ಒಂದೇ ಒಂದು ಫೋಟೋವನ್ನು ಉಳಿಸಿ ಹೋಗಿದ್ದಳು. ಮಗಳ ಹೊಸ ಮೇಲೊಂದು ಮೊಬೈಲ್ನಲ್ಲಿ ಮಿಂಚಿ ಮಾಯವಾಯಿತು. ಲಘು ಬಗೆಯಿಂದ ತೆರೆದರೆ ಅವಳೊಂದಿಗೆ ಬಿಳಿಯ ಹುಡುಗನೊಬ್ಬನ ಫೋಟೋ ಇತ್ತು. ಅಮ್ಮ, ವಿ ಆರ್ ಡಿಸೈಡೆಡ್ ಟು ಲಿವ್ ಟುಗೆದರ್. ಪ್ಲೀಸ್ ಕನ್ವಿನ್ಸ್ ಪಪ್ಪ. ಹೀ ಈಸ್ ರಾಬರ್ಟ್, ವೆರಿ ಹಂಬಲ್ ಜೆಂಟ್ಲ್ಮನ್. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಇನ್ ಕಾಮನ್. ಪ್ಲೀಸ್ ಅಮ್ಮ, ಪ್ಲೀಸ್ ಕನ್ವಿನ್ಸ್ ಪಪ್ಪ ಎಂದು ಬರೆದು ಕಳಿಸಿದ್ದಳು. ಅಪ್ಪತ್ತೆ ನನ್ನೆದುರು ನಿಂತು ನಗು